Hi everyone, welcome back to Learn Easily channel. 10th Standard English ಮರುಸಿಂಚನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ವರ್ಕ್ಶೀಟ್ ನಂಬರ್ 13 ಆ್ಯಂಡ್ 14 ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ವರ್ಕ್ಶೀಟ್ ನಂಬರ್ 13ಗೆ ಬಂದಾಗ ಟಾಪಿಕ್ ಸೀಕ್ವೆನ್ಸಿಂಗ್ ಇದೆ ಅಂದಾಗ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಜಂಬಲ್ಡ್ ಸೆಂಟೆನ್ಸ್ ಆಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಅವುಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಬರಿಬೇಕಾಗತ್ತೆ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದು ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಆಕ್ಟಿವಿಟಿ 1ಗೆ ಬಂದಾಗ ರೀಡ್ ದ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಆ್ಯಂಡ್ ರೀಅರೇಂಜ್ ದ ಜಂಬಲ್ಡ್ ಸೆಂಟೆನ್ಸಸ್ ಇಂಟು ಎ ಮೀನಿಂಗ್ಫುಲ್ ಸಮರಿ ಅಂತ ನೀಡಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ನಾನು ಆರ್ಡರ್ ಆಗಿ ನೀಡಿರ್ತೇನೆ. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಬಂದಾಗ ರಸ್ಕಿನ್ ಬಾಂಡ್ ರೋಡ್ ದ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಸೆಕೆಂಡ್, Ruskin Bond describes his grandmother as genius. Third, because she could climb trees even at 62. Fourth, she learnt climbing trees from her loving brother when she was 6. Fifth, one day she climbed the tree but could not come down. In sixth, after the rescue, doctor advised her to rest for a week. In seventh, she felt like in hell. Eighth, then she ordered her son for a tree house. Ninth, grandma enjoyed sherry on the tree house as her right. ಈ ಸಾಲುಗಳನ್ನು ಈ ಕ್ರಮವಾಗಿ ನಾನು ನಂಬರ್ ಕೊಟ್ಟಿರೋ ಪ್ರಕಾರ ಈ ಒಂದು ಸಾಲುಗಳಲ್ಲಿ ಬರೀಬೇಕಾಗತ್ತೆ. ಇನ್ನು ಆಕ್ಟಿವಿಟಿ 2ಗೆ ಬಂದಾಗ ರೀಡ್ ದ ಪೊಯಮ್ ದ ಸಾಂಗ್ ಆಫ್ ಇಂಡಿಯಾ ಗಿವನ್ ಇನ್ ದ ಟೆಕ್ಸ್ಟ್, ರಿಅರೇಂಜ್ ದ ಫಾಲೋಯಿಂಗ್ ಜಂಬಲ್ಡ್ ಸೆಂಟೆನ್ಸ್. ಸಾಂಗ್ ಆಫ್ ಇಂಡಿಯಾ ಪದ್ಯವನ್ನು ಓದಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ಮೊದಲಿಗೆ ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ವಾಸ್ ರಿಟನ್ ಬೈ ವಿ.ಕೆ. ಗೋಕಾಕ್. ಎರಡನೇ ಸೆಂಟೆನ್ಸು ದ ಪೊಯೆಟ್ ಆ್ಯಂಡ್ ಮದರ್ ಇಂಡಿಯಾ ಆರ್ ದ ಟೂ ಸ್ಪೀಕರ್ಸ್. ಥರ್ಡ್ಗೆ ಬಂದಾಗ ದ ಪೊಯೆಟ್ ಆಸ್ಕ್ಸ್ ಇಫ್ ಹಿ ಕ್ಯಾನ್ ಸಿಂಗ್ ಅಬೌಟ್ ದ ಬ್ಯೂಟಿ, ಹಿಸ್ಟ್ರಿ, ಗ್ರೇಟ್ ಪೀಪಲ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಇಂಡಿಯಾ. ಫೋರ್ತ್ ಸೆಂಟೆನ್ಸ್, ಬಟ್ ಮದರ್ ಇಂಡಿಯಾ ಆಸ್ಕ್ಸ್ ಹಿಮ್ ಟು ರೈಟ್ ಅಬೌಟ್ ದ ಪೂರ್, ಬೆಗರ್ಸ್, ಆರ್ಫನ್, ಡರ್ಟ್ ಆ್ಯಂಡ್ ಕ್ಲಾಸ್ ವಾರ್ ಆಫ್ ಸೊಸೈಟಿ. ನಂತರ ಫಿಫ್ತ್ ಬಂದಾಗ ವೆನ್ ದ ಪೊಯೆಟ್ ಡಿಸಪಾಯಿಂಟೆಡ್ ಮದರ್ ಇಂಡಿಯಾ ರೈಸಸ್ ಆ್ಯಂಡ್ ರೈಟ್ಸ್ ದಿ ಬ್ರೈಟ್ ಫ್ಯೂಚರ್ ಆಫ್ ಇಂಡಿಯಾ ಇನ್ನರ್ ಬುಕ್ ಆಫ್ ಮಾರೋ. ನೋಡಿ, ಇದು ತುಂಬ ಸಿಂಪಲ್ ಆಗಿ ಸಮರಿ ಆಗಿರುತ್ತೆ. ಇವುಗಳನ್ನು ಒಂದು ಕ್ರಮದಲ್ಲಿ ಬರೀಬೇಕಾಗತ್ತೆ. ಇನ್ನು ಆಕ್ಟಿವಿಟಿ 3ಗೆ ಬಂದಾಗ ರೀಡ್ ದ ಪೊಯಮ್ ಜಾಸ್ ಪೊಯಮ್ 2 ಫ್ರಮ್ ಯುವರ್ ಟೆಕ್ಸ್ಟ್, ಕಂಪ್ಲೀಟ್ ದ ಸಮರಿ ಆಫ್ ದ ಪೊಯಮ್, ರಿಅರೇಂಜಿಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ಎ ಪ್ರಾಪರ್ ಸೀಕ್ವೆನ್ಸ್. ಇಲ್ಲಿ ಪ್ರಾಪರ್ ಸೀಕ್ವೆನ್ಸ್ಗೆ ಬಂದಾಗ ಮೊದಲನೇ ಸೆಂಟೆನ್ಸ್ ಜಾಸ್ ಮ್ಯೂಸಿಷಿಯನ್ ಈಸ್ ಎ ಪ್ಯಾಥಟಿಕ್ ಫಿಗರ್. ಎರಡನೇದು ಈಸ್ ಫೇಸ್ ಈಸ್ ರಿಂಕಲ್ಡ್. ಥರ್ಡ್ ಒನ್ಗೆ ಬಂದಾಗ ಹಿ ವಿಯರ್ಸ್ ಓಲ್ಡ್ ಅಂಡ್ ಟೋರ್ನ್ ಶರ್ಟ್, ಟೈ, ಜಾಕೆಟ್ ಅಂಡ್ ಶೂಸ್. ಫೋರ್ತ್ಗೆ ಬಂದಾಗ ಹಿ ಸ್ಟ್ಯಾಂಡ್ಸ್ ವಿತ್ ಕ್ಲೋಸ್ಡ್ ಐಸ್. ಫಿಫ್ತ್ಗೆ ಬಂದಾಗ ಅನ್ ಆಲ್ಟೋ ಸ್ಯಾಕ್ಸೋಫೋನ್ ಈಸ್ ಹ್ಯಾಂಗಿಂಗ್ ಅರೌಂಡ್ ಹಿಸ್ ನೆಕ್. ಸೆವೆಂತ್ಗೆ ಬಂದಾಗ ಹಿ ಫೀಲ್ಸ್ ಲೈಕ್ ಎ ಬರ್ಡ್ ದಟ್ ಫ್ಲೈಸ್ ಹೈಯರ್. ಇಲ್ಲಿ ಏಯ್ತ್ ಸೆಂಟೆನ್ಸು ರಸ್ಕಿನ್ ಬಾಂಡ್ ರೋಟ್ ದಿಸ್ ಪೊಯಮ್ ಅಂತಿದೆ. ಇದು ಮೇಲೆ ಸೇರಿರ್ತಕ್ಕಂತಹ ಗ್ರ್ಯಾಂಡ್ಮಾಗೆ ಸೇರಿರ್ತಕ್ಕಂಥ ಸೆಂಟೆನ್ಸ್ ಆಗಿದ್ದು ಇದನ್ನು ಬರಿಬಾರದು. ಇನ್ನು ಆಕ್ಟಿವಿಟಿ 4ಗೆ ಬಂದಾಗ ರೀಡ್ ದ ಪ್ರೋಸ್ ಕಲರ್ಸ್ ಆಫ್ ಸೈಲೆನ್ಸ್ ಆ್ಯಂಡ್ ರಿಅರೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ ದೇರ್ ಅಕರೆನ್ಸ್ ಇನ್ ದ ಬಯೋಗ್ರಫಿ ಅಂತ ಇದೆ. ಇಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ ವಾಕ್ಯಗಳನ್ನು ರಿಅರೇಂಜ್ ಮಾಡಬೇಕು. ಮೊದಲನೇದು ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಇನ್ ಕಾಶ್ಮೀರ್. ಸೆಕೆಂಡ್, ಹಿ ಅಂಡರ್ವೆಂಟ್ ಮೆನಿ ಆಪರೇಷನ್ಸ್. ಥರ್ಡ್, ಸೊ ಈ ಲಾಸ್ಟ್ ಈಸ್ ಹಿಯರಿಂಗ್ ಪವರ್. ಫೋರ್ತ್ಗೆ ಈಸ್ ಫಾದರ್ ಸೆಂಟ್ ಹಿಮ್ ಟು ಆನ್ ಆರ್ಟ್ ಸ್ಕೂಲ್. ಫಿಫ್ತ್ ಒನ್ಗೆ ಬಂದಾಗ ದೆನ್ ಹಿ ಗಾಟ್ ಇಂಟ್ರೆಸ್ಟೆಡ್ ಇನ್ ಪೇಂಟಿಂಗ್. ನಂತರ ಸಿಕ್ಸ್ತ್ ಒನ್ಗೆ ಬಂದಾಗ ಇನ್ನು ಆಕ್ಟಿವಿಟಿ 4ಗೆ ಬಂದಾಗ ರೀಡ್ ದ ಪ್ರೋಸ್ ಕಲರ್ಸ್ ಆಫ್ ಸೈಲೆನ್ಸ್ ಆ್ಯಂಡ್ ರಿಅರೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆಸ್ ದೇರ್ ಅಕರೆನ್ಸ್ ಇನ್ ದ ಬಯೋಗ್ರಫಿ ಅಂತ ಇದೆ. ಇಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ ಸೆಂಟೆನ್ಸ್ಗಳನ್ನು ನೀಡಿದೆ. ಅವುಗಳನ್ನು ನಾವು ಸೀಕ್ವೆನ್ಸ್ ಕರೆಕ್ಟ್ ಆರ್ಡರಲ್ಲಿ ಬರೀಬೇಕು. ಇಲ್ಲಿ ಮೊದಲನೇದು ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಇನ್ ಕಾಶ್ಮೀರ್. ಸೆಕೆಂಡ್ಗೆ ಬಂದಾಗ ಹಿ ಅಂಡರ್ವೆಂಟ್ ಮೆನಿ ಆಪರೇಷನ್ಸ್. ಥರ್ಡ್ ಒನ್, ಸೊ he lost his hearing power. Fourth one, he stayed at home and felt lonely.
Fifth one, then he got interested in painting. Sixth one, his father sent him to an art school. Seventh one, finally Satish became great painter, sculptor, architect and writer. ಈ ರೀತಿಯಾಗಿ ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರಿಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 14ಗೆ ಬಂದಾಗ ಟಾಪಿಕ್ ಡೈಲಾಗ್ ರೈಟಿಂಗ್ ಇದೆ. ಆಕ್ಟಿವಿಟಿ 1ಗೆ ಬಂದಾಗ ರೀಡ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೂಸ್ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯೂಸ್ಡ್ ಇನ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿದೆ. ಇಲ್ಲಿ ಮೊದಲನೇದರಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್, ಕುಡ್ ಯು ಪ್ಲೀಸ್ ಡ್ರಾಪ್ ಮೀ ಟು ದ ಬಸ್ ಸ್ಟಾಪ್, ಇದು ರಿಕ್ವೆಸ್ಟ್ ಆಗುತ್ತೆ. ಇನ್ನು ಸೆಕೆಂಡ್ಗೆ ಬಂದಾಗ ಟೇಕ್ ದೀಸ್ ಪಿಲ್ಸ್ ಟ್ವೈಸ್ ಎ ಡೇ, ಇದು ಅಡ್ವೈಸ್ ಆಗಿರುತ್ತೆ. ಥರ್ಡ್ ಒನ್ಗೆ ಬಂದಾಗ ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ, ಇದು ಬಂದು ಗ್ರೀಟಿಂಗ್ಸ್. ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ, ಆಪ್ಷನ್ ಬಿ ಗ್ರೀಟಿಂಗ್ಸ್ ಆಗುತ್ತೆ. ನಂತರ ಫೋರ್ತ್ ಒನ್ ಗುಡ್ ಮಾರ್ನಿಂಗ್ ಸರ್, ಇದು ಸಹ ಗ್ರೀಟಿಂಗ್ಸ್ ಆಗಿರುತ್ತೆ. ನಂತರ ಫಿಫ್ತ್ ಒನ್ಗೆ ಬಂದಾಗ ಮೇ ಐ ಕಮ್ ಇನ್ ಸೀಕಿಂಗ್ ಪರ್ಮಿಷನ್. ನಂತರ ಸಿಕ್ಸ್ತ್ ಒನ್ಗೆ ಬಂದಾಗ ಹೌ ಡು ಐ ಗೋ ಟು ಬಸ್ ಸ್ಟಾಪ್, ಸೀಕಿಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೆವೆಂತ್ ಒನ್ಗೆ ಬಂದಾಗ ಗೋ ಸ್ಟ್ರೈಟ್, ಟೇಕ್ ರೈಟ್, ಟರ್ನ್ ಆ್ಯಂಡ್ ವಾಕ್ ಫಾರ್ 100 meters ಯು ವಿಲ್ ಗೆಟ್ ದಿ ಬಸ್ ಸ್ಟ್ಯಾಂಡ್, ಇದು ಆಪ್ಷನ್ ಡಿ ಗಿವಿಂಗ್ ಡೈರೆಕ್ಷನ್. ಇನ್ನು ಆಕ್ಟಿವಿಟಿ 2ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್ ಇದೆ. ಇಲ್ಲಿ ರಾಜು ಡ್ಯಾಶನ್ನು ಕೊಟ್ಟು ಸಂಜು ಎಸ್ ಯು ಕ್ಯಾನ್ ಹ್ಯಾವ್ ಮೈ ಪೆನ್, ಕಂಪ್ಲೀಟ್ ದಿ ಡೈಲಾಗ್ ಬೈ ರೈಟಿಂಗ್ ಸೆಂಟೆನ್ಸ್ ರಿಕ್ವೆಸ್ಟಿಂಗ್ ಎ ಪೆನ್. ಕುಡ್ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್, ಮೈನ್ ಈಸ್ ಲಾಸ್ಟ್. ಸೆಕೆಂಡ್ ಒನ್ಗೆ ಬಂದಾಗ ಟೀನಾ ಥ್ಯಾಂಕ್ ಯು, ಹ್ಯಾವ್ ಎ ಪೀಸ್ ಆಫ್ ಕೇಕ್, ಕಂಪ್ಲೀಟ್ ದ ಡೈಲಾಗ್ ಬೈ ರೈಟಿಂಗ್ ವಿಶಿಂಗ್ ಯರ್ ಬರ್ತ್ಡೇ, ವಿಶ್ ಯು ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ. ಇನ್ನು ಥರ್ಡ್ ಒನ್ಗೆ ಸುನೀತಾ, ಇಲ್ಲಿ ಕಂಪ್ಲೀಟ್ ದ ಡೈಲಾಗ್ ಸಪ್ಲೈಯಿಂಗ್ ದ ಸೆಂಟೆನ್ಸ್ ಸೀಕಿಂಗ್ ಡೈರೆಕ್ಷನ್. ಸುನೀತಾ ಹೌ ಕ್ಯಾನ್ ಐ ರೀಚ್ ಟು ದ ರೈಲ್ವೆ ಸ್ಟೇಷನ್. ನಂತರ ಫೋರ್ತ್ಗೆ ಬಂದಾಗ ಪೇಷಂಟ್ ಗುಡ್ ಮಾರ್ನಿಂಗ್ ಸರ್, ಡಾಕ್ಟರ್ ಗುಡ್ ಮಾರ್ನಿಂಗ್, ಇಲ್ಲಿ ಹೌ ಕ್ಯಾನ್ ಐ ಹೆಲ್ಪ್ ಯು. ನಂತರ ಫಿಫ್ತ್ ಒನ್ ಸ್ಟೂಡೆಂಟ್ ಗುಡ್ ಮಾರ್ನಿಂಗ್ ಸರ್, ಈ ಒಂದು ಗ್ರೀಟಿಂಗ್ಸನ್ನು ಬರೀಬೇಕಾಗತ್ತೆ. ಆಕ್ಟಿವಿಟಿ 3ಗೆ ಬಂದಾಗ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಕರೆಕ್ಟ್ ಇನ್ಫಿನಿಟಿವ್ಸನ್ನು ನೀಡಿದೆ. ವೈ ಡಿಡ್ ಯು ಗೋ ಟು ಮೈಸೂರ್, ಐ ವೆಂಟ್ ಟು ಮೈಸೂರ್ ಟು ಮೀಟ್ ಮೈ ಅಂಕಲ್, ಆಪ್ಷನ್ ಬಿ. ಇನ್ನು ಸೆಕೆಂಡ್ಗೆ ಬಂದಾಗ ಹಾಯ್ ಆರ್ ಯು ಗೋಯಿಂಗ್ ಟು ದ ಮಾರ್ಕೆಟ್, ಎಸ್ ಟು ಬೈ ಸಮ್ ಫ್ರೂಟ್ಸ್, ಆಪ್ಷನ್ ಬಿ. ಅಶ್ವಿನಿ ಹಲೋ ಡಿಡ್ ಯು ಕಾಲ್ ಮೀ ಎಸ್ಟರ್ಡೇ, ಎಸ್ ಟು ವಿಶ್ ಯು ಆನ್ ಯುವರ್ ಬರ್ತ್ಡೇ, ಆಪ್ಷನ್ ಎ. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಬಿಕಾಸ್ ಅಲ್ಲಿ ವೈ ಆರ್ ಯು ವರ್ಕಿಂಗ್ ಸೋ ಫಾಸ್ಟ್, ನಯನ ಬಿಕಾಸ್ ಐ ವಾಂಟ್ ಡ್ಯಾಶ್ ದ ವರ್ಕ್ ಟು ಬಿ ಈವ್ನಿಂಗ್ ಟು ಕಂಪ್ಲೀಟ್, ಆಪ್ಷನ್ ಬಿ. ಮಿಯಾನ್ ವೇರ್ ಆರ್ ಯು ಗೋಯಿಂಗ್, ಫರ್ವೀಸ್ ಐ ಆಮ್ ಗೋಯಿಂಗ್ ಟು ಮೈಸೂರ್ ಟು ಅಟೆಂಡ್ ಎ ಸೆಮಿನಾರ್, ಆಪ್ಷನ್ ಬಿ. ನಂತರ ಆಕ್ಟಿವಿಟಿ 4ಗೆ ಬಂದಾಗ ಐಡೆಂಟಿಫೈ ದ ಇನ್ಫಿನಿಟಿವ್ಸ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅನ್ನು ನೀಡಿದೆ. ಇಲ್ಲಿ ಮೊದಲನೇದರಲ್ಲಿ ರೂಪಾ ವಿಲ್ ಯು ಹೆಲ್ಪ್ ಮೀ ಟು ಟೈಪ್ ಎ ಲೆಟರ್ ಆನ್ ಕಂಪ್ಯೂಟರ್, ಇಲ್ಲಿ ಆಪ್ಷನ್ ಎ ಟು ಟೈಪ್ ಅಂತಕ್ಕಂಥದ್ದು ಇನ್ಫಿನಿಟಿವ್. ಇನ್ನು ಸೆಕೆಂಡ್ಗೆ ಬಂದಾಗ ವಾಟ್ ಆರ್ ದೀಸ್ ಪೀಪಲ್ ಡೂಯಿಂಗ್, ವೀಣಾ ದೇ ಹ್ಯಾವ್ ಕಮ್ ಟು ಕಟ್ ದ ಟ್ರೀಸ್, ಮಮತಾ ಲೆಟ್ ಅಸ್ ಸ್ಟಾಪ್ ದೆಮ್, ಇಲ್ಲಿ ಆಪ್ಷನ್ ಬಿ ಟು ಕಟ್ ಅಂತಕ್ಕಂಥದ್ದು ಇನ್ಫಿನಿಟಿವ್. ಇನ್ನು ಥರ್ಡ್ ಕ್ವಶನ್ಗೆ ಬಂದಾಗ ಜಯ ವಾಟ್ ಆರ್ ಯುವರ್ ಪ್ಲಾನ್ಸ್ ಟುಡೇ, ಕುಮಾರ್ ಐ ಹ್ಯಾವ್ ಟು ಗೋ ಟು ಸ್ಕೂಲ್, ಆಪ್ಷನ್ ಬಿ ಟು ಗೋ, ಇದು ಇನ್ಫಿನಿಟಿವ್. ಇನ್ನು ಫೋರ್ತ್ಗೆ ಬಂದಾಗ ಶಿವ ವಾಟ್ ವುಡ್ ಯು ಪ್ರಿಫರ್ ಕಾಫಿ ಆರ್ ಟೀ, ಶಂಕರ್ ಐ ವುಡ್ ಲೈಕ್ ಟು ಡ್ರಿಂಕ್ ಕಾಫಿ, ಇಲ್ಲಿ ಆಪ್ಷನ್ ಸಿ ಟು ಡ್ರಿಂಕ್ ಇನ್ಫಿನಿಟಿವ್ ಆಗುತ್ತೆ. ಇನ್ನು ಫಿಫ್ತ್ ಒನ್ಗೆ ಬಂದಾಗ ರಜನಿ ವಾಟ್ ಆರ್ ಯು ಡೂಯಿಂಗ್ ಹಿಯರ್, ರಾಕೇಶ್ ಮೈ ಬ್ರದರ್ ಆಸ್ಕ್ಡ್ ಮೀ ಟು ವೆಯ್ಟ್ ಹಿಯರ್, ಇಲ್ಲಿ ಟು ವೆಯ್ಟ್ ಅಂತಕ್ಕಂಥದ್ದು ಇನ್ಫಿನಿಟಿವ್, ಆಪ್ಷನ್ ಡಿ. ಇನ್ನು ಆಕ್ಟಿವಿಟಿ 5ಗೆ ಬಂದಾಗ ಚೇಂಜ್ ದ ಫಾಲೋಯಿಂಗ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಇದೆ. ಅಂಡರ್ಲೈನ್ ವರ್ಡನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬರಿಬೇಕಾಗತ್ತೆ. ಇಲ್ಲಿ ನೋಡಿದಾಗ ಮನು ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ರಾಜು ವೇರ್ ಆರ್ ಯು ಗೋಯಿಂಗ್, ಇದಕ್ಕೆ ರಾಜು ಆಸ್ಕ್ಡ್ ವೇರ್ ಹಿ ವಾಸ್ ಗೋಯಿಂಗ್, ಇಲ್ಲಿ ಮನು ರಿಪ್ಲೈಡ್ ದಟ್ ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್. ಸೆಕೆಂಡ್ ಒನ್ಗೆ ಬಂದಾಗ ಸುಧಾ ವಾಟ್ ಈಸ್ ಯುವರ್ ಫ್ರೆಂಡ್ ಮೇಧಾ ಡೂಯಿಂಗ್, ಸುಧಾ ಆಸ್ಕ್ಡ್ ವಾಟ್ ಹರ್ ಫ್ರೆಂಡ್ ಮೇಧಾ ವಾಸ್ ಡೂಯಿಂಗ್, ರಾಧಾ ರಿಪ್ಲೈಡ್ ದಟ್ ಶಿ ವಾಸ್ ರೈಟಿಂಗ್ ಎ ಲೆಟರ್. ನೆಕ್ಸ್ಟ್ ಥರ್ಡ್ ಒನ್ ನೀತಾ ವಾಟ್ ಆರ್ ದ ಬಾಯ್ಸ್ ಈಟಿಂಗ್, ನೀತಾ ಆಸ್ಕ್ಡ್ ವಾಟ್ ದ ಬಾಯ್ಸ್ ವರ್ ಈಟಿಂಗ್. Nikita they are eating mangoes, Nikita replied that
they were eating mangoes. Next, Suguna, what was Rita doing? Suguna asked what Rita had been doing. Then Sujata, she was writing a letter. Sujata replied that she had been writing a letter. In the fifth one, Renu, what were they doing? Renu asked what they had been doing. Reena, they were playing football. Reena replied that they had been playing football. ಇದು ವರ್ಕ್ಶೀಟ್ಸ್ ನಂಬರ್ 13 and 14 ಕೀ ಆನ್ಸರ್ಸ್ ಆಗಿರುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ವರ್ಕ್ಶೀಟ್ ನಂಬರ್ 15 ಮತ್ತು 16 ಕೀ ಆನ್ಸರ್ಸನ್ನು ನೋಡೋಣ. ತಪ್ಪದೆ ನೀವು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.